ಕೈಗಾರಿಕೆ ಅಂತಕ್ಕಂಥ ಪ್ರಾರಂಭ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಅಂಶಗಳು ಇರಬೇಕು, ಹೌದಾ? ಅದಕ್ಕೆ ಇದನ್ನ ಕೈಗಾರಿಕಾ ಸ್ಥಾನೀಕರಣ ಅಂತ ಕರೀತಾರೆ. ಎಲ್ಲ ಕೈಗಾರಿಕೆ ಪ್ರಾರಂಭ ಮಾಡಲಿಕ್ಕೆ ಬೇಕಾದ ಪೂರಕ ಅಂಶಗಳು ಅಂತ ಕರೀತಾರೆ. ಹೆಂಗಾದ್ರೂ ಕೇಳ್ಬೋದು ಪ್ರಶ್ನೆ, 3 ಮಾರ್ಕ್ಸ್ ಪ್ರಶ್ನೆಯನ್ನ ಬಹಳಷ್ಟು ಸಲ ಕೇಳಿರ್ತಕ್ಕಂಥ ಉದಾಹರಣೆಗಳು ಇವೆ. ಸಹಜವಾಗಿ ನಮಗೆ ಕಾಮನ್ ಆಗಿ ಅರ್ಥ ಆಗಿಬಿಡುತ್ತೆ. ಒಂದು ಕಡೆ ಒಂದು ಪ್ರದೇಶದೊಳಗೆ ಕೈಗಾರಿಕೆ ಪ್ರಾರಂಭ ಮಾಡ್ಲಿಕ್ಕೆ ಏನೇನ್ ಬೇಕು ನಮಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ಯಾವುದೇ ಒಂದು ಕೈಗಾರಿಕೆ ಅಂತ ತಗೋಣ, ನಾವು ಯಾವ್ದು ಸಣಬು ಅಂತಕ್ಕಂಥ ತಗೋಣ. ಸಣಬು ಅಂತಕ್ಕಂಥ ಕಾರ್ಖಾನೆ ಅಂತಕ್ಕಂಥ ಪ್ರಾರಂಭ ಆಗ್ಬೇಕಾದ್ರೆ ಸಣಬು ಗೋಣಿಚೀಲದ ಕಾರ್ಖಾನೆ ಅಂತ ಕರಿತೀವಿ ನಾವು. ಉದಾಹರಣೆಗೆ ಹತ್ತಿ ಬಟ್ಟೆ ಅಂತ ಕರಿತೀವಿ, ಹೌದಾ? ಹತ್ತಿ ಬಟ್ಟೆ ಅಂತ ಹೇಳಿದ್ರೆ ಬಟ್ಟೆ ಕಾರ್ಖಾನೆ ಅಂತ ಕರಿತೀವಿ, ಅಥವಾ ಕಾಗದ ಕಾರ್ಖಾನೆ ಅಂತ ಕರಿತೀವಿ ನಾವು. ಈ ತರ ಈ ಯಾವುದೇ ಒಂದು ಕೈಗಾರಿಕೆ ಅಂತಕ್ಕಂಥದ್ದನ್ನ ಪ್ರಾರಂಭ ಆಗ್ಬೇಕಾದ್ರೆ ನಮ್ಗೆ ಏನಾಗಿರ್ಬೇಕಂದ್ರೆ ಫಸ್ಟ್ ಅಲ್ಲಿ ಕಚ್ಚಾ ವಸ್ತು ಲಭ್ಯ ಇರಬೇಕು. ಉದಾಹರಣೆಗೆ ನಮ್ಮ ರಾಯಚೂರಿನಾಗ ಒಂದು ಸಣಬಿನ ಕಾರ್ಖಾನೆ ಮಾಡಂತ ಹೇಳಿದ್ರೆ ಅರ್ಥ ಆಗತ್ತಾ? ಸಣಬಿನ ಕಾರ್ಖಾನೆ ಮಾಡ್ಬೋದನ್ನು? ಸಣಬು ಬೆಳೀತಕ್ಕಂಥ ಪ್ರದೇಶಗಳು ಇಲ್ಲಿಲ್ಲ. ಪಶ್ಚಿಮ ಬಂಗಾಳ ಮತ್ತು ಪೂರ್ವ ಬಂಗಾಳದಲ್ಲಿವೆ. ಇವತ್ತಿನ ಬಾಂಗ್ಲಾದೇಶ ಅಂತ ಕರೀತಕ್ಕಂಥದ್ದು ಮತ್ತು ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಅದು ಉದ್ದನೇ ಎಳೆಯ ಅಕ್ಕಿಯನ್ನು ಬೆಳೀತಕ್ಕಂಥ ಪ್ರದೇಶ ಸಹ ಇವತ್ತು ಬಾಂಗ್ಲಾದೇಶಕ್ಕೆ ಡಿವೈಡ್ ಆಗೈತೆ. ನಮ್ಗೆ ಯಾವ ಡಿವೈಡ್ ಆಗಬೇಕಾದಾಗ ಈಗ ಕಾಗದ ಕಾರ್ಖಾನೆ ಮಾಡ್ಬೇಕಾದಾಗ ಇವೆಲ್ಲ ಏನ್ ಬೇಕಾದಂತ ಪೂರಕ ವಸ್ತುಗಳು ಅಂತಕ್ಕಂಥವು ಬೇಕು ನಮಗೆ. ಉದಾಹರಣೆಗೆ ಕಬ್ಬು ಜಲ್ಲಿ ಜಾಸ್ತಿ ಬೆಳೀತಾರ, ಅಲ್ಲಿ ಸಕ್ಕರೆ ಕಾರ್ಖಾನೆ ಅಂತಕ್ಕಂಥ ಮಾಡಬಹುದು. ಗೊತ್ತಾಯ್ತಾ ನಾ ಹೇಳ್ತಕ್ಕಂಥ ಉದ್ದೇಶ? ಮೊದಲನೇದಾಗಿ ಕಚ್ಚಾ ವಸ್ತುಗಳ ಲಭ್ಯತೆ ಇರಬೇಕು. ಫಸ್ಟ್ ನಮಗೆ ರಾ ಮಟೀರಿಯಲ್ ಅಂತಕ್ಕಂಥದ್ದು ಸಿಗಬೇಕು ನಮಗೆ ಒಂದು ಕಾರ್ಖಾನೆ ಪ್ರಾರಂಭ ಮಾಡ್ಬೇಕಾದ್ರೆ. ಓಕೆ, ಒಂದು ಪ್ರದೇಶದಲ್ಲಿ ಕೈಗಾರಿಕೆಯನ್ನ ಪ್ರಾರಂಭ ಮಾಡಬೇಕಾದ್ರೆ ಅಲ್ಲಿ ಯಥೇಚ್ಛವಾಗಿ ರಾ ಮಟೀರಿಯಲ್ ಅಥವಾ ಕಚ್ಚಾ ವಸ್ತು ಸಿಗುತ್ತೆ ಅಂತಕ್ಕಂಥದ್ದು ಕನ್ಫರ್ಮ್ ಆಯ್ತು ನಮಗೆ. ಅದಾದ ನಂತರ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಬೇಕು ನಮಗೆ. ಕಾರ್ಮಿಕರ ಲಭ್ಯತೆ ಅಂತಕ್ಕಂಥದ್ದು ಬೇಕು. ಅಂದ್ರೆ ಕೌಶಲ್ಯವಂತ ಕುಶಲ ಕಾರ್ಮಿಕರ ಲಭ್ಯತೆ ಬೇಕು. ಆ ಯಂತ್ರ ನಡಿಬೇಕಾದ್ರೆ ಕಚ್ಚಾ ವಸ್ತು ಅಂತಕ್ಕಂಥದನ್ನ ಅಲ್ಲಿ ಬಳಸಬೇಕಾದ್ರೆ ಹೆಂಗ್ ಮಿಶ್ರಣ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತಕ್ಕಂಥದನ್ನ ಕಾರ್ಮಿಕರ ಲಭ್ಯತೆ ಬೇಕು. ಕಾರ್ಮಿಕರ ಲಭ್ಯತೆ ಆದ ನಂತರದಲ್ಲಿ ಮತ್ತೆ ಅಲ್ಲಿ ಫ್ಯಾಕ್ಟರಿ ಅಂತಕ್ಕಂಥ ಪ್ರಾರಂಭ ಮಾಡ್ಬೇಕಾದ್ರೆ ಅಲ್ಲಿ ವಿದ್ಯುತ್ ಬೇಕು, ಶಕ್ತಿ ಸಂಪನ್ಮೂಲ ಅಂತ ಕರಿತೀವಿ. ಆ ಫ್ಯಾಕ್ಟರಿ ಪ್ರಾರಂಭ ಮಾಡ್ಬೇಕಾದ್ರೆ ವಿದ್ಯುತ್ ಅಂತಕ್ಕಂಥದ್ದು ಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಆ ಶಕ್ತಿ ಸಂಪನ್ಮೂಲಗಳ ಲಭ್ಯತೆ ಬೇಕು. ಆ ನಂತರ ಅಲ್ಲಿ ಕಾರ್ಖಾನೆಯಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುವನ್ನ ಮಾರುಕಟ್ಟೆ ಕಳಿಸಲಿಕ್ಕೆ ಸುವ್ಯವಸ್ಥಿತವಾಗಿರತಕ್ಕಂಥ ಮಾರ್ಕೆಟಿಂಗ್ ಸಿಸ್ಟಮ್ ಇರಬೇಕು. ಅದು ಖರೀದಿ ಆಗಬೇಕು. ಮಾರುಕಟ್ಟೆ ಬರೋ ಸಂದರ್ಭದಲ್ಲಿ ಅದು ಖರೀದಿ ಮಾಡಿರಬೇಕು ಅಥವಾ ಸಮೀಪ ಇರಬೇಕು ಮಾರುಕಟ್ಟೆ. ಅದಾದ ನಂತರದಲ್ಲಿ ಮತ್ತೇನ್ ಮಾಡ್ತಿದ್ರೆ ಅಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಿರ್ಬೇಕಂತ. ಅದಕ್ಕೆ ಏನಂತ ಹೇಳ್ಬೇಕಂದ್ರೆ ಇಂದಿನ ನಮ್ಮ ನಾಗರಿಕತೆಗಳು ಅಂತಕ್ಕಂಥವು ಯಾವಾಗಲೂ ನದಿಯ ದಡದಲ್ಲಿನೇ ಇದ್ದು. ನಮ್ಮ ನಾಗರಿಕತೆಗಳು ಯಾವಾಗಲೂ ಎಲ್ಲಿದ್ದು ಅಂದ್ರೆ ನದಿಯ ದಡದ ಮೇಲೆ. ಅಂದ್ರೆ ಮನುಷ್ಯ ಅಲ್ಲಿ ಏನೇ ಕೆಲಸ ಮಾಡ್ಬೇಕಾದ್ರೆ, ಕೃಷಿ ಮಾಡ್ಬೇಕಾದ್ರೆ, ಕೈಗಾರಿಕೆ ಮಾಡ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ನೀರಿನ ವ್ಯವಸ್ಥೆ ಯಥೇಚ್ಛವಾಗಿ ಬೇಕು ನಮಗೆ. ನೀರಿದ್ದಲ್ಲಿ ಮಾತ್ರ ಜನ ಬದುಕ್ತಿದ್ರು ಅಥವಾ ವಾಸ ಮಾಡ್ತಿದ್ರು ಅವಾಗ. ಅದಕ್ಕೆ ನಾಗರಿಕತೆಗಳು ಯಾವಾಗಲೂ ಏನ್ ಮಾಡಿದ್ರು ಅಂದ್ರ ನದಿಯ ದಂಡದ ಮೇಲೆನೆ ಹುಟ್ಟಿಕೊಂಡು ಅಂತಕ್ಕಂಥದ್ದು. ದ ಸಿವಿಲೈಸೇಷನ್ಸ್ ಲೊಕೇಟೆಡ್ ಆನ್ ದ ಬ್ಯಾಂಕ್ ಆಫ್ ದಿ ರಿವರ್ ಅಂತ ಕರಿತೀವಿ ನಾವು. ನದಿಯ ದಡಗಳಲ್ಲೇ ನಾಗರಿಕತೆಗಳು ಹುಟ್ಟಿಕೊಂಡು, ಸಿಂಧು ಪಳ ನಾಗರಿಕತೆ ಆಗಿರ್ಬೋದು, ವೇದಕ ನಾಗರಿಕತೆ ಅಂತಕ್ಕಂಥದ್ದು, ಇಂಕಾ ನಾಗರಿಕತೆ ಆಗಿರ್ಬೋದು, ಅಜೆಟಿಕ್ ನಾಗರಿಕತೆ ಆಗಿರ್ಬೋದು, ಏನೇ ಇರ್ಬೋದು. ಇನ್ನು ನೆಕ್ಸ್ಟ್ ಬಂಡವಾಳ. ಇದನ್ನೆಲ್ಲ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಬಂಡವಾಳ ಬೇಕು. ಒಂದು ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ಬೇಕಾದ್ರೆ ಅಲ್ಲಿ ಕಾರ್ಮಿಕರಿಗೆ ಸಂಬಳ ಕೊಡ್ಬೇಕಾದ್ರೆ, ಕಚ್ಚಾ ವಸ್ತುವನ್ನು ಖರೀದಿ ಮಾಡ್ಬೇಕಾದ್ರೆ, ಶಕ್ತಿ ಸಂಪನ್ಮೂಲವನ್ನು ಅಳವಡಿಸಿಕೊಳ್ಬೇಕಾದ್ರೆ, ಮಾರುಕಟ್ಟೆಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ, ಆ ಸಾರಿಗೆ ಸಂಪರ್ಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ವೆಚ್ಚ, ಹೀಗೆ ಟೋಟಲಿ ಆರಂಭದಿಂದ ಹಿಡಿದು ಆ ವಸ್ತು ಉತ್ಪಾದನೆಯಾಗಿ ಮಾರುಕಟ್ಟೆಗೆ ಹೋಗಿ ಮಾರಾಟ ಮಾಡಿ ಆ ಉತ್ಪಾದನಾ ವೆಚ್ಚವನ್ನು ತೆಗೆದು ಉಳಿದಿರ್ತಲ್ಲ ಆಗ ಲಾಭ ಪಡ್ಕೊಳ್ಳೋ ತನಕ ಏನ್ ಬೇಕು ನಮಗೆ? ಬಂಡವಾಳ ಅಂತಕ್ಕಂಥದ್ದು ಬೇಕು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಸಾರಿಗೆ ಸಂಪರ್ಕ. ಏನ್ ಸಾರಿಗೆ ಸಂಪರ್ಕ ವ್ಯವಸ್ಥೆ ಅಂತ ಹೇಳಿದ್ರೆ ಕಚ್ಚಾ ವಸ್ತುವನ್ನ ಕೃಷಿ ಕ್ಷೇತ್ರದಿಂದ ತಗೋತೀವಿ ನಾವು. ಎಲ್ಲಿಂದ ತಗೋತೀವಿ ನಾವು? ಕೃಷಿ ಕ್ಷೇತ್ರ. ಕೈಗಾರಿಕೆಗಳಿಗೆ ಕೃಷಿ ಕ್ಷೇತ್ರದಿಂದ ಕಚ್ಚಾ ವಸ್ತುಗಳು ಸಿಗ್ತಾವ. ಆ ನಂತರದಲ್ಲಿ ನೆಕ್ಸ್ಟ್ ಕೆಲವಷ್ಟು ಏನ್ ಮಾಡ್ತಾವ ಅಂದ್ರೆ ಬರೀ ಕೃಷಿ ಕ್ಷೇತ್ರದಿಂದ ಸಿಗ್ತಾವ ಅಂತ ಹೇಳ್ಬೇಡಿ, ಮತ್ತೆ ಕೆಲವಷ್ಟು ಖನಿಜಗಳಿಂದ ಸಿಗುತ್ತವೆ ನಮಗೆ. ಖನಿಜ ಆಧಾರಿತ ಕೈಗಾರಿಕೆಗಳನ್ನ ಅದಾವ ನಮಗೆ. ಕೈಗಾರಿಕೆಗಳಲ್ಲಿ ಇನ್ನೂ ಹೇಳ್ಬೋದಾಗಿತ್ತು ಅಂದ್ರೆ ಕೃಷಿ ಆಧಾರಿತ ಕೈಗಾರಿಕೆಗಳು ಬೇರೆ, ಖನಿಜ ಆಧಾರಿತ ಕೈಗಾರಿಕೆಗಳು ಬೇರೆ. ಯಾವ ಕೈಗಾರಿಕೆಗಳು ಕೃಷಿಯಿಂದ ಉತ್ಪಾದನೆ ಆಗಿರುವ ಕಚ್ಚಾ ವಸ್ತುಗಳನ್ನು ಬಳಸಿಕೊಳ್ಳುತ್ತೇವೆಯೋ ಅವುಗಳನ್ನ ಕೃಷಿ ಆಧಾರಿತ ಕೈಗಾರಿಕೆಗಳು ಅಂತ ಕರಿತೀವಿ. ಯಾವ ಕೈಗಾರಿಕೆಗಳಿಗೆ ಖನಿಜಗಳನ್ನು ಬಳಸ್ತೀವಿ ನೋಡ ನಾವು ಅವುಗಳನ್ನ ಖನಿಜಾಧಾರಿತ ಅಥವಾ ಲೋಹಾಧಾರಿತ ಕೈಗಾರಿಕೆಗಳು ಅಂತ ಕರಿತೀವಿ. ಆ ಲೋಹಗಳನ್ನಾಗಿರ್ಬೋದು ಅಥವಾ ಖನಿಜಗಳನ್ನು ಅಥವಾ ಇನ್ನಾದ ಇರತಕ್ಕಂತ ಕೃಷಿ ವಸ್ತುಗಳನ್ನು ಒಂದು ಸ್ಥಳಕ್ಕೆ ಇನ್ನೊಂದು ಸ್ಥಳಕ್ಕೆ ತರಿಸಬೇಕಾದ್ರೆ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ಬೇಕು. ಅದಕ್ಕೆ ಇದು ಇರಬೇಕು. ಹೋಯ್ತು. ಇದೆಲ್ಲ ಇದ್ದಾಗೂ ಸಹ ಏನಾಗಿರ್ಬೇಕಂದ್ರ ಸರ್ಕಾರದ ನೀತಿ ನಿಯಮಗಳು ಬಹಳ ಇಂಪಾರ್ಟೆಂಟ್. ಒಂದು ಕೈಗಾರಿಕೆ ಪ್ರಾರಂಭವಾಗಬೇಕಾದ್ರೆ ಆ ಕೈಗಾರಿಕೆ ನಿಂತಿಲ್ಲೇ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದಾಗ ಅಲ್ಲಿ ಕೈಗಾರಿಕೆ ಪ್ರಾರಂಭ ಮಾಡ್ಲಿಕ್ಕೆ ಯೋಗ್ಯವಾಗಿರುವಂತಹ ಸ್ಥಳ ಅಂತೇಳಿ ಸರ್ಕಾರ ಏನ್ ಮಾಡ್ಬೇಕಂದ್ರ ಅಲ್ಲಿ ದೃಢೀಕರಿಸಬೇಕಂತ. ಒಂದು ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿದ್ರೆ ದೃಢೀಕರಿಸಬೇಕು ವ್ಯವಸ್ಥೆ ಓಕೆ ಮಾಡ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಎರಡನೇ ಏನ್ ಹೇಳ್ತದೆ ಅಂದ್ರೆ ನೀತಿ ನಿಯಮಗಳು ಅಂತ ಹೇಳಿದ್ರೆ
ಕೈಗಾರಿಕೆಯಲ್ಲಿ ಕೆಲಸ ಮಾಡತಕ್ಕಂತ ಕಾರ್ಮಿಕರಿಗೆ ಉತ್ತಮವಾಗಿರತಕ್ಕಂಥ ಸಂಬಳ ಕೊಡಬೇಕು. ಕಾರ್ಮಿಕರ ಮಕ್ಕಳಿಗೆ ಶಾಲೆಯ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು. ಕಾರ್ಮಿಕರ ಮಕ್ಕಳಿಗೆ ಆಸ್ಪತ್ರೆ ಸೌಲಭ್ಯಗಳನ್ನು ಒದಗಿಸಬೇಕು. ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳು ಅಂತ ಕರೀತಕ್ಕಂಥ ವಸತಿ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು. ಇಷ್ಟೆಲ್ಲ ಕಾರ್ಮಿಕರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಕ್ಕಂಥ ಎಲ್ಲ ಕೆಲಸವನ್ನ ಕಾರ್ಖಾನೆಯ ಮಾಲೀಕ ಮಾಡಿದಾಗ ಸರ್ಕಾರ ಅಲ್ಲಿ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಅಂತಕ್ಕಂಥದ್ದನ್ನ ನೀಡುತ್ತದೆ. ಗೊತ್ತಾಯ್ತಾ? ಇವಿಷ್ಟು ಅಂಶಗಳು ಇದ್ದಾಗ ಮಾತ್ರ ಒಂದು ಪ್ರದೇಶದಲ್ಲಿ ನಾವು ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ. ಅರ್ಥ ಆಯ್ತಾ? ಕೈಗಾರಿಕಾ ಸ್ಥಾನೀಕರಣದ ಅಂಶಗಳು ಅಂದ್ರೆ ಬಹಳ ಸರಳ ಇದೆ. ನಾವು ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನೇನ್ ಬೇಕಾಗ್ಯಾವ ಅಂದ್ರೆ ನೀವು ನೇರವಾಗಿ ಬರೀತೀರಿ. ಸ್ಥಾನೀಕರಣ ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಸ್ಥಾನೀಕರಣ ಅಂದ್ರೆ ಬೇರೆ ಏನಲ್ಲ, ಒಂದು ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಪ್ರಾರಂಭಿಸಲು ಬೇಕಾಗಿರುವ ಪೂರಕ ಅಂಶಗಳು. ಅರ್ಥ ಆಗುತ್ತಲ್ಲ? ಇನ್ನೇನ್ ತೊಂದರೆ ಇಲ್ಲ? ಏನ್ ತೊಂದರೆ ಇದೆಯಾ? ಸಹಜ ವಿಚಾರ ಮಾಡಿ ನೋಡ್ರಿ. ಕಚ್ಚಾ ವಸ್ತುಗಳು ಬೇಕು, ಕಾರ್ಮಿಕರ ಲಭ್ಯತೆ ಬೇಕು, ಶಕ್ತಿ ಸಂಪನ್ಮೂಲಗಳು ಬೇಕು, ಮಾರುಕಟ್ಟೆ ಬೇಕು, ನೀರಿನ ವ್ಯವಸ್ಥೆ ಬೇಕು, ಸಾರಿಗೆ ಸಂಪರ್ಕ ವ್ಯವಸ್ಥೆ ಬೇಕು, ಹೌದಾ? ಸರ್ಕಾರದ ನೀತಿ ನಿಯಮಗಳು ಬೇಕು. ಇವೆಲ್ಲಗಳು ಇದ್ದಾಗ ಮಾತ್ರ ನಮ್ಗೆ ಏನಾಗುತ್ತೆ, ಕೈಗಾರಿಕೆ ಅಂತಕ್ಕಂಥದನ್ನ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ. ಇಲ್ಲ ಕಚ್ಚಾ ವಸ್ತು ವಿದೇಶವಾಗಿ ಸಿಗುತ್ತೆ, ಅಲ್ಲೇ ಕೆಲಸ ಮಾಡ್ತಾ ಕಾರ್ಮಿಕರ ಲಭ್ಯತೆನೇ ಇಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಅದಕ್ಕೆ ಹೋಗ್ರಿ ಇಷ್ಟೆಲ್ಲ ಇದ್ದಾವ ಸರ್ಕಾರ ಒಪ್ಪಿಗೆ ಕೊಡಲಿಲ್ಲ ಅಂದ್ರೆ, ಸರ್ಕಾರ ಒಪ್ಪಿಗೆ ಕೊಟ್ಟಂತೆ ಬ್ಯಾಂಕ್ ಯಾವಿಲ್ಲ ಅಂದ್ರೆ, ನೀವೆಲ್ಲ ಐತಿ ಬಂಡವಾಳನೇ ಇಲ್ಲ, ಮೇನು ಬಂಡವಾಳ ಇಲ್ಲದ ಬಡ ಸುಮ್ಮನೆ ಮಾತಾಡ್ದಂಗ. ಅದಕ್ಕೆ ಎಲ್ಲ ಅಂಶಗಳಿದ್ದಾಗ ಮಾತ್ರ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಓಕೆನಾ?